ಹಾಯ್ ನಮಸ್ಕಾರ. ಏನಿವತ್ತು ಟ್ರೈನ್ ಹತ್ರ ಬಂದು ವಿಡಿಯೋ ಮಾಡ್ತಿದ್ದೀನಿ ಅಂದ್ಕೊಂಡ್ರೆ ಹೌದು, ಇವತ್ತು ನಾವು ಗೌತನ್ಬರ್ಗ್ ಕಡೆ ಹೊರಟಿದ್ದೀವಿ. ಎಸ್ಟೇಟ್ ಟ್ರೈನಲ್ಲಿ, ಅಂದರೆ ಸೂಪರ್ ಫಾಸ್ಟ್ ಟ್ರೈನ್ ಇದೆ. ಇದು 4 ಅವರ್ಸ್ ಜರ್ನಿ ಆಗುತ್ತೆ ಗೌತನ್ಬರ್ಗ್ಗೆ. ಆಚೆ ಕಡೆ ಈ ಥರ ಬ್ಯೂಟಿಫುಲ್ ವ್ಯೂ ನೋಡಿಕೊಂಡು ಹೀಗೆ ಟೈಮ್ ಪಾಸ್ ಮಾಡೋಕ್ಕೆ ಆಟಾಡ್ತಾ ಇದ್ವಿ. ಟೈಮ್ ಪಾಸ್ ಕೂಡ ಚೆನ್ನಾಗೇ ಆಯಿತು. ವ್ಯೂ ಅಂತೂ ತುಂಬ ಚೆನ್ನಾಗಿತ್ತು. ಸ್ಪ್ರಿಂಗ್ ಸೀಸನ್ ಆಗಿರೋದ್ರಿಂದ ಫುಲ್ ಎಲ್ಲ ಕಡೆ ಗ್ರೀನರೀಸ್ ಆಗಿತ್ತು, ಚೆನ್ನಾಗಿತ್ತು. ಹಾಗೆ ಹೇಗೆ ಈ ಥರ ಆಟ ಆಡಿಕೊಂಡು ಟೈಮ್ ಪಾಸ್ ಆಗಿದೆ ಗೊತ್ತಾಗಲಿಲ್ಲ. 4 ಅವರ್ಸ್ ಕೊನೆಗೆ ನಾವು ಗೌತನ್ಬರ್ಗ್ಗೆ ರೀಚ್ ಆದ್ವಿ. ಅಲ್ಲಿಂದ ಹೋಟೆಲ್ ವ್ಯೂ ಈ ಥರ ಇದೆ. ಇದು ಹೋಟೆಲ್ ಬಂದು ಕ್ವಾಲಿಟಿ ಹೋಟೆಲ್ ರೆಸ್ಟೋರೆಂಟ್ ಅಂತ ಈ ಹೋಟೆಲ್ ಹೆಸರು. ಹಾಗೆ ಇಲ್ಲಿ ಒಳಗಡೆ ಎಂಟರ್ ಆಗಿ ಚೆಕ್ ಇನ್ ಆದ್ವಿ. ಆಮೇಲೆ ನಾವು ಬಂದಿರೋ ರೀಸನ್ ಬೇರೆಯೇ ಇದೆ. ಸುನಿಲ್ ಅವ್ರಿಗೆ ಕಾನ್ಫರೆನ್ಸ್ ಇದೆ, ವರ್ಕ್ ಕಾನ್ಫರೆನ್ಸ್, ಅದರಿಂದ ಬಂದ್ವಿ. ಅವ್ರ ನೆಪದಲ್ಲಿ ನಾವು ಕೂಡ ಬಂದಿದ್ದಾಯಿತು ಗೌತನ್ಬರ್ಗ್ ಕಡೆಗೆ. ಈಗ ಹೋಟೆಲ್ಲು ಹೀಗಿದೆ, ಚೆನ್ನಾಗಿದೆ ಅಲ್ಲ. ಈಗ ಬನ್ನಿ ರೂಮ್ಗೆ ಹೋಗೋಣ. ಹೇಗಿದೆ ಹೋಟೆಲಲ್ಲಿ ರೂಮ್ ಅಂತ ನೋಡೋಣ. ನಮಗೆ 7th ಫ್ಲೋರಲ್ಲಿ ರೂಮ್ ಸಿಕ್ಕಿತ್ತು. ನಾವು ಸ್ಟಾಕ್ಹೋಮಿಂದ ಹೊರಟಿದ್ದು ಮಧ್ಯಾಹ್ನ 3:30 ಆಗಿತ್ತು. ಹಾಗೆ ಇಲ್ಲಿ ಬಂದು ತಲುಪೋ ಅಷ್ಟೊತ್ತಿಗೆ ರಾತ್ರಿ 8 ಗಂಟೆ ಆಗಿತ್ತು. ಈ ಥರ ಇದೆ ನಾವು ಸ್ಟೇ ಮಾಡೋ ರೂಮ್. ಇನ್ನು 3 ಡೇಸ್ಗೆ. ಹಾಗೆ ಈಗ ಫ್ರೆಶ್ ಅಪ್ ಆಗಿ ಸಂಜೆ ವಾಕಿಂಗ್ ಅಂತ ಹೊರಟ್ವಿ. ಅಲ್ಲ ಸಂಜೆ ಆಗಿರಲಿಲ್ಲ, ಇದು ರಾತ್ರಿ 9:30 ಆಗಿತ್ತು. ಹೌದು, ಸ್ವೀಡನಲ್ಲಿ 9:30ಗೆ ಸನ್ಸೆಟ್ ಆಗೋದ್ರಿಂದ ಬ್ಯೂಟಿಫುಲ್ ವ್ಯೂ ಸಿಗುತ್ತೆ. ಹಾಗೆ ಇಲ್ಲಿ ವಾಕಿಂಗ್ ಮಾಡಿಕೊಂಡು ಹೋದ್ವಿ. ಹಾಗೆ ರಾತ್ರಿ ಊಟಕ್ಕೆ ಬರೋಕ್ಕೂ ಮುಂಚೆನೇ ಪಿಜ್ಜಾ ಹಟ್ಟಲ್ಲಿ ಪಿಜ್ಜಾ ತಿನ್ಕೊಂಡು ಬಂದಿದ್ದಾಯಿತು. ಈಗ ಗೌತನ್ಬರ್ಗ್ ಸೀರೀಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬರುವ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಬಾಯ್.